ಮಲೆನಾಡಿನ ದಟ್ಟ ಕಾಡುಗಳ ನಡುವೆ ಇತಿಹಾಸದ ಮೌನ ಸಾಕ್ಷಿಯಾಗಿ ನಿಂತಿದೆ ನಗರಕೋಟೆ. ಇದನ್ನೇ ಬಿದನೂರು ಕೋಟೆ ಎಂದು ಕರೆಯಲಾಗುತ್ತದೆ. ಇಂದಿನ ನಗರ ಸಮೀಪದ ಈ ಕೋಟೆ ಒಂದು ಕಾಲದಲ್ಲಿ ಕೆಳದಿ ನಾಯಕರ ಸಾಮ್ರಾಜ್ಯದ ಹೆಮ್ಮೆಯ ರಾಜಧಾನಿಯಾಗಿತ್ತು. 17ನೇ ಶತಮಾನದಲ್ಲಿ ಕೆಳದಿ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜರಾದ ಶಿವಪ್ಪನಾಯಕ ಅವರ ಆಡಳಿತದಲ್ಲಿ ಬಿದನೂರು ಅಪಾರವಾದ ವೈಭವವನ್ನು ಕಂಡಿತ್ತು. ವ್ಯಾಪಾರ, ಯುದ್ಧತಂತ್ರ ಮತ್ತು ಆಡಳಿತದ ದೃಷ್ಟಿಯಿಂದ ಈ ಪ್ರದೇಶ ಅತ್ಯಂತ ಪ್ರಮುಖವಾಗಿತ್ತು. ಅರಬ್ಬಿ ಸಮುದ್ರ ತೀರದಿಂದ ಮಲೆನಾಡಿನ ಒಳನಾಡಿಗೆ ಸಾಗುವ ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಿಸಲು ಈ ಕೋಟೆ ಪ್ರಮುಖ ಕೇಂದ್ರವಾಗಿತ್ತು. ಕೋಟೆಯ ಸುತ್ತಲೂ ಆಳವಾದ ಕಂದಕಗಳು, ಭದ್ರ ಗೋಡೆಗಳು ಮತ್ತು ಗುಪ್ತ ದಾರಿಗಳು ನಿರ್ಮಿಸಲ್ಪಟ್ಟಿದ್ದವು. ಶತ್ರುಗಳು ಸುಲಭವಾಗಿ ಕೋಟೆಗೆ ನುಗ್ಗದಂತೆ ಅದ್ಭುತ ರಕ್ಷಣಾ ವ್ಯವಸ್ಥೆ ರೂಪಿಸಲಾಗಿತ್ತು. ಒಳಭಾಗದಲ್ಲಿ ಅರಮನೆ, ಸಭಾಂಗಣ, ಆಯುಧಾಗಾರ ಮತ್ತು ನೀರಿನ ವ್ಯವಸ್ಥೆಗಳ ಅವಶೇಷಗಳು ಇಂದಿಗೂ ಆ ಕಾಲದ ವೈಭವವನ್ನು ನೆನಪಿಸುತ್ತವೆ. ನಂತರ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಈ ಕೋಟೆ ಮತ್ತಷ್ಟು ರಾಜಕೀಯ ಮಹತ್ವ ಪಡೆದುಕೊಂಡಿತು. ಅನೇಕ ಯುದ್ಧಗಳು ಮತ್ತು ಅಧಿಕಾರ ಬದಲಾವಣೆಗಳ ನಂತರ ಕೋಟೆಯ ವೈಭವ ನಿಧಾನವಾಗಿ ಮಂಕಾಯಿತು. ಆದರೂ ಅದರ ಕಲ್ಲು ಗೋಡೆಗಳು ಇನ್ನೂ ಮಲೆನಾಡಿನ ಗಾಳಿಯ ಜೊತೆಗೆ ಇತಿಹಾಸದ ಕಥೆಗಳನ್ನು ಹೇಳುತ್ತಿವೆ. ಇಂದು ನಗರಕೋಟೆ ಕೇವಲ ಒಂದು ಪುರಾತನ ಕಟ್ಟಡವಲ್ಲ, ಅದು ಕೆಳದಿ ಸಾಮ್ರಾಜ್ಯದ ಶೌರ್ಯ, ಸಂಸ್ಕೃತಿ ಮತ್ತು ಮಲೆನಾಡಿನ ಅಜೇಯ ಆತ್ಮದ ಪ್ರತೀಕವಾಗಿದೆ. ನಮಸ್ಕಾರ.